ಈಗಾಗಲೇ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜೈಲನ್ನ ಸೇರಿದ್ದಾರೆ ವಿನಯ್ ಕುಲಕರ್ಣಿ. ಪರಪ್ಪನ ಅಗ್ರಹಾರದಲ್ಲಿ ಕಣ್ಣೀರನ್ನ ಇಡ್ತಾ ಇದ್ದಾರೆ ಕಿಲ್ಲರ್ ವಿನಯ್ ಕುಲಕರ್ಣಿ. ಕಂಬಿ ಹಿಂದೆ ಇದ್ರು ಶಾಸಕತ್ವ ಸ್ಥಾನ ರದ್ದಾಗುವ ಚಿಂತೆಯಲ್ಲಿ ಕುಲಕರ್ಣಿ ಇರುವಂತದ್ದು. ಯಾಕಂತ ಅಂದ್ರೆ ಇವಾಗ ಶಿಕ್ಷೆಯ ಪ್ರಮಾಣವನ್ನ ನೋಡಿದ್ರೆ ಅವರ ಶಾಸಕತ್ವ ರದ್ದಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಹಾಗಾಗಿ ಕಣ್ಣೀರನ್ನ ಇಡ್ತಾ ಇದ್ದಾರೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜೈಲನ್ನ ಸೇರಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಕಿಲ್ಲರ್ ವಿನಯ್ ಕುಲಕರ್ಣಿ ಕಣ್ಣೀರನ್ನ ಇಡ್ತಾ ಇರುವಂತದ್ದು. ಕಂಬಿ ಹಿಂದೆ ಇದ್ರೂ ಕೂಡ ಶಾಸಕತ್ವ ಸ್ಥಾನ ರದ್ದಾಗುವ ಚಿಂತೆಯಲ್ಲಿ ವಿನಯ್ ಕುಲಕರ್ಣಿ ಇದ್ದಾರೆ. ಶಾಸಕತ್ವ ಸ್ಥಾನವನ್ನ ಉಳಿಸಿಕೊಳ್ಳೋದಕ್ಕೆ ವಿನಯ್ ಕುಲಕರ್ಣಿ ತೀವ್ರವಾದಂತಹ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಶಿಕ್ಷೆ ಪ್ರಮಾಣದ ಆದೇಶದ ಪ್ರತಿ ಇಂದು ಸ್ಪೀಕರ್ಗೆ ತಲುಪುವ ಸಾಧ್ಯತೆ ಇದೆ. ಶಾಸಕತ್ವದ ಸ್ಥಾನದ ಬಗ್ಗೆ ವಕೀಲರ ಜೊತೆ ಚರ್ಚಿಸುತ್ತಾರೆ ವಿನಯ್ ಕುಲಕರ್ಣಿ. ಒಂದು ವೇಳೆ ಇವತ್ತೇ ತಲುಪಿದ್ದಲ್ಲಿ ಶಾಸಕ ಸ್ಥಾನವನ್ನ ರದ್ದು ಮಾಡಲಿದ್ದಾರೆ ಸ್ಪೀಕರ್. ಹೈಕೋರ್ಟ್ನಿಂದ ಆದೇಶಕ್ಕೆ ತಡೆ ತಂದಲ್ಲಿ ಮಾತ್ರ ತೆರವುಗೊಳಿಸಲು ಅವಕಾಶವನ್ನ ಕೊಡಲಾಗುತ್ತೆ. ಹೀಗಾಗಿ ಸ್ಟೇ ಆರ್ಡರ್ ತರುವಲ್ಲಿ ವಿನಯ್ ಕುಲಕರ್ಣಿ ಯಶಸ್ವಿಯಾಗಬೇಕು. 30 ದಿನಗಳ ಒಳಗೆ ಸ್ಟೇ ಆರ್ಡರ್ ತಂದ್ರೆ ಮಾತ್ರ ಶಾಸಕ ಸ್ಥಾನ ಉಳಿದುಕೊಳ್ಳುವಂತಹ ಸಾಧ್ಯತೆ ಇರುವಂತದ್ದು. ಇಲ್ಲ ಅಂತ ಅಂದ್ರೆ ಶಾಸಕತ್ವವನ್ನ ಕಳೆದುಕೊಳ್ತಾರೆ ವಿನಯ್ ಕುಲಕರ್ಣಿ ಅವರು. ಹಾಗಾಗಿ ಕಣ್ಣೀರನ್ನ ಇಡ್ತಾ ಇರುವಂತದ್ದು. ಇನ್ನೂ ಕೂಡ ಟೆನ್ಷನ್ ಅನ್ನೋದು ಅವ್ರಿಗೆ ಹೋಗಿಲ್ಲ. ಸೋಮವಾರ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪಿಗೆ ತಡೆಯನ್ನ ಕೋರಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಚಿಂತನೆಯನ್ನ ಕೂಡ ನಡೆಸಲಾಗಿದೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ 16 ಮಂದಿಗೆ ಜೀವಾವಧಿಯಾಗಿದೆ. ಅದರಲ್ಲಿ ಒಬ್ಬರಿಗೆ 7 ವರ್ಷ ಜೈಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಈ ಒಂದು ತೀರ್ಪನ್ನ ಕೂಡ ಪ್ರಕಟ ಮಾಡಲಾಗಿರುವಂತದ್ದು. ಜೀವಾವಧಿ ಅಂತ ಹೇಳ್ತಿದ್ದಂಗೆ ಶಾಸಕ ವಿನಯ್ ಕುಲಕರ್ಣಿ ಅವರು ಗಳಗಳನೆ ಹತ್ತಿದ್ರು. ಇದೀಗ ಶಾಸಕತ್ವ ಸ್ಥಾನ ಹೋಗುವ ಭಯದಲ್ಲಿ ಕಣ್ಣೀರನ್ನ ಇಡ್ತಾ ಇದ್ದಾರೆ ಜೈಲಿನಲ್ಲಿದ್ರೂ ಕೂಡ.